ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಬೆಟ್ಟದ ನೆಲ್ಲಿಕಾಯಿ ಕೊಟ್ಟಿದ್ದರು, ತಿಂತಾ ಇದ್ದೆ. ತಿಂದಾಗ ಕೈ ಅನಿಸುತ್ತೆ, ಆಮೇಲೆ ಒಂಥರ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿತ್ತು. ಮತ್ತು ಇವತ್ತೇನೆಂದರೆ ರೈಲ್ವೆ ಸ್ಟೇಷನಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದಾರೆ. ಅದಕ್ಕೆ ಅಂತಲೇ ಅಲ್ಲಿ ಓಡಾಡೋರಿಗೆಲ್ಲ ಲಡ್ಡು ಕೊಡ್ತಾಯಿದ್ರು. ಫುಲ್ ಲೈಟಿಂಗ್ಸ್ ಚೆನ್ನಾಗಿ ಮಾಡಿದರು. ಮನೆಗೆ ಬಂದಿದ್ದ ತಕ್ಷಣ ಒಂದು ಪೂಜೆ ಇದೆ, ರೆಡಿ ಆಗು ಅಂತ ಹೇಳಿದ್ರು. ನಂಗೆ ಮರ್ತೋಗಿತ್ತು. ಸ್ವಲ್ಪ ಬೇಗನೆ ಫ್ರೆಶ್ ಅಪ್ ಆಗಿ ಹೊರಟ್ವಿ. ಪೋಸ್ ನೋಡ ಹೆಂಗ್ ಕೊಡ್ತಾವಳೆ. ಹೋದಮ್ಮ ಯಾರು ಅರ್ಶಿನ ಕುಂಕುಮ ಕೊಡು. ಕೋತ್ ಮುಂಡೆ ನೋಡಿ ಹೆಂಗ ಆಡ್ತಾವ, ಕೋತ್ ಕೋಲಾಡ್ದಂಗೆ ಆಡ್ತಾವೆ. ಬಿಯರ್ ಎಲ್ಲ ಕಣ, ನೀರು ಎಲ್ಲ ಕಿವಿಡ. ಏನಪ್ಪ ನನ್ನ ಹೆಸರು? ಪ್ರಸಂತು. ಅಣ್ಣ ಅಲ್ಲ, ಪ್ರಸಂತು. ಅವಳು ನೋಡು ಬಾಯ್ನ ಆಯ್ ಮಾಡ ನೀನು. ಆಯ್ ಮಾಡ ಚಿರಿ. ಮತ್ತೆ ವಿಡಿಯೋನ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಹಾಯ್ ಎಲ್ಲರಿಗೂ. ಇವತ್ತೇನಂದರೆ ನನ್ನ ಫ್ರೆಂಡ್ ಅವ್ರ ಮದುವೆಗೆ ಹೋಗ್ತಿದ್ವಿ, ಅದಕ್ಕೆ ಗಿಫ್ಟ್ ತಗೊಳ್ಳೋಣ ಅಂಥೇಳಿ ಬಂದಿದ್ದೀವಿ. ನನ್ನ ಫ್ರೆಂಡ್ ಜೊತೆ ಬಂದಿದ್ದೀವಿ, ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ಹೌದಾ, ನೇಮ್ ಬರಿಬೇಕಾ ಬೇಡವಾ? ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಹೊರಟ್ವಿ. ಇನ್ನೊಬ್ಳು ಬಂದಿರಲಿಲ್ಲ ನನ್ನ ಫ್ರೆಂಡು, ಅವಳು ವೆಯ್ಟ್ ಮಾಡ್ತಾಯಿದ್ವಿ. ಬಂದಮೇಲೆ ಹೊರಟ್ವಿ. ಮಧುರಮ್ಮ ದೇವಸ್ಥಾನ ಪಕ್ಕನೇ ಚೌಟ್ರಿ ಇದ್ದಿತ್ತು. ಸೊ ದೇವ್ರ ದರ್ಶನ ಮಾಡ್ದಂಗೆ ಆಗತ್ತೆ ಅಂಥೇಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿದ್ದು. ತಾಯಿ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಆಮೇಲೆ ಮದುವೆಗೆ ಹೋದ್ವಿ. ಕರೆಕ್ಟಾಗಿ ದಾರೆ ಟೈಮಿಗೆ ಹೋಗಿದ್ದೀವಿ. ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಈ ಸಲನಾದ್ರೂ ಈ ಮದುವೆಗಾದ್ರೂ ದಾರೆ ಟೈಮಿಗೆ ಹೋಗಬೇಕು ಅಂತ. ಹಂಗೂ ಹೆಂಗೆ ಕ್ಯಾಚ್ ಆಯಿತು ಅಂತಂದರೆ ಲೇಟಾಗಿತ್ತು ದಾರೆ, 11 ಗಂಟೆಗೆ. ಅದಕ್ಕೆ ಕರೆಕ್ಟ್ ಟೈಮಿಗೆ ಹೋಗಿದ್ದೀವಿ. ನಾನು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಕೂತಿದ್ದು ಸ್ವಲ್ಪ ಹೊತ್ತು. ನಿಧಾನಕ್ಕೆ ಊಟ ಮಾಡಿಕೊಂಡು ಹೊರಟ್ವಿ. ಆರಾಮಾಗಿತ್ತು ಇವತ್ತಿನ ಡೇ. ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.